ಕಾಲ ಬದಲಾಗಿದೆ ರಾಜೇಶ್ವರಿ. ಇಡೀ ಮನೆ ಜುಟ್ಟು ಸೊಸೆಂದ್ರ ಕೈಯಲ್ಲೇ ಇರುತ್ತೆ. ಯಾಕಂದ್ರೆ ವಯಸ್ಸಾದ್ಮೇಲೆ ನೋಡ್ಕೋಬೇಕಾಗಿರೋದು ಸೊಸೆ. ನಿಜ ಹೇಳಬೇಕು ಅಂದ್ರೆ ಇವತ್ತಿನ ಪೂಜೆ ಇಟ್ಕೊಂಡಿರೋದು ನನ್ಗೋಸ್ಕರ ಅಲ್ಲ, ನಿನ್ಗೋಸ್ಕರ. ಈ ಊರಲ್ಲಿ ನಿನ್ನ ಹೆಸರಲ್ಲಿ ಒಂದು ಫ್ಯಾಕ್ಟರಿ ಓಪನ್ ಮಾಡೋಣ ಅಂತಿದ್ದೀನಿ. ಅಕಸ್ಮಾತ್ ಈ ಪ್ರಾಜೆಕ್ಟ್ ನನ್ನ ಕೈಗೇನಾದ್ರೂ ಸಿಕ್ಕಿದ್ರೆ ಅದನ್ನ ಪದ್ಮಿನಿ ಹೆಸರಲ್ಲಿ ಶುರು ಮಾಡಬೇಕು ಅಂತ ನಾನು ಅನ್ಕೊಂಡೆ. ನನ್ನ ಸೊಸೆ ಹೆಸರಲ್ಲಿ ನನಗೆ ಬಹಳ ಲಕ್ ಇದೆ ಅಂತ ನನಗನ್ಸ್ತು. ರಾಜೇಶ್ವರಿ, ಮಲ್ಗೋದ್ಬಿಟ್ಟು ಇಲ್ಲಿ ಕೂತ್ ಏನ್ ಮಾಡ್ತಾ ಇದೀಯ? ಇವತ್ತು ಊಟನೂ ಸರಿಯಾಗಿ ಮಾಡಿಲ್ವಂತೆ. ಹುಷಾರಿಲ್ವಾ? ನಾನ್ ಹೇಗಿದ್ರೆ ನಿಮ್ಗೇನ್ರಿ? ನಾನು ಹಸ್ಕೊಂಡಾದ್ರೂ ಮಲ್ಕೊಂತೀನಿ, ಜ್ವರ ಬಂದಾದ್ರೂ ಬಿತ್ಕೊಂತೀನಿ. ನನ್ನ ಆರೋಗ್ಯ ಕಟ್ಕೊಂಡು ನಿಮ್ಗೇನಾಗ್ಬೇಕು? ಯಾಕೆ ಇಷ್ಟೊಂದು ಖಾರವಾಗಿ ಮಾತಾಡ್ತಾ ಇದೀಯಾ? ಯಾಕೆ, ಏನಾದ್ರೂ ಗಲಾಟೆ ಆಯ್ತಾ? ಈ ಮನೇಲಿ ಗಲಾಟೆ ಮಾಡಕ್ಕೆ ಅಂತಾನೆ ನಾನಿರುವಾಗ ನನ್ನ ಹತ್ರ ಯಾರೀ ಗಲಾಟೆ ಮಾಡ್ತಾರೆ? ಮತ್ತೆ ಯಾಕೆ ಇಷ್ಟು ಅಪ್ಸೆಟ್ ಆಗಿದ್ಯಾ? ಅಪ್ಸೆಟ್ ಆಗದೆ ಇನ್ನೇನು? ಊರಲ್ಲಿ ಅಲ್ಲಿ ಇಲ್ಲಿ ಅವ್ರ ಗಂಡಂದಿರೋರ್ ಹೆಂಡತಿನ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ ಗೊತ್ತಾ? ನೀವು ಇದ್ದೀರಾ. ಯಾಕೆ, ನಾನೇನ್ ಕಡಿಮೆ ಮಾಡಿದ್ದೀನಿ ನಿನ್ಗೆ? ಎಲ್ಲರಿಗಿಂತ ಒಂದ್ ಕೈ ಜಾಸ್ತಿನೇ ನಿನ್ನ ನೋಡ್ಕೊಂಡಿದ್ದೀನಿ. ಜಾಸ್ತಿ ಎಲ್ಲಿಂದ ಬಂತು ರೀ? ಹಾಗ್ ನೋಡಕ್ ಹೋದ್ರೆ ಸರಿ ಸಮನಾಗಿಯೂ ನೋಡ್ಕೊಂಡಿಲ್ಲ. ನೀನ್ ಎಲ್ಲದನ್ನು ಲೆಕ್ಕಾಚಾರ ಹಾಕೊಂಡು ಕೊರಗ್ತಾ ಇದೀಯ ಅಂತಂದ್ರೆ ಏನೋ ದೊಡ್ಡ ತಪ್ಪೆ ಆಗಿರ್ಬೇಕು. ಏನು ಅಂತ ಬಿಡಿಸೇಳು, ಸಾಧ್ಯವಾದ್ರೆ ತಿದ್ಕೋತೀನಿ. ಯಾವತ್ತಾದ್ರೂ ಒಂದು ದಿನ ಒಂದ್ ದೇಶಕ್ಕೆ ಫಾರಿನ್ ಟೂರ್ ಅಂತ ಕರ್ಕೊಂಡು ಹೋಗಿದ್ದೀರಾ? ಇದಾ ಸಮಸ್ಯೆ? ನಾನೀಗ ಒಬ್ನೇ ಫಾರಿನ್ ಟೂರ್ಗೆ ಹೋಗಿ ಬಂದಿದ್ದೀನಿ ಅನ್ನೋದೇ ನಿನಗ್ ಪ್ರಾಬ್ಲಮ್. ನೆಕ್ಸ್ಟ್ ಟೈಮು ರೀ, ಅದೊಂದೇ ಪ್ರಾಬ್ಲಮ್ ಅಲ್ಲ ರೀ. ಮದ್ವೆ ಆಗಿ ಇಷ್ಟು ವರ್ಷ ಆದ್ರೂ ನನ್ನ ಹೆಸರಲ್ಲಿ ಒಂದ್ ಸ್ಕೂಲ್ ಕಟ್ಸ್ಲಿಲ್ಲ, ಒಂದ್ ಆಸ್ಪತ್ರೆ ಕಟ್ಸ್ಲಿಲ್ಲ. ಕೊನೆ ಪಕ್ಷ ಹೊಲ ಗದ್ದೆ ಬಿಟ್ಟಾಕಿ ನೆಟ್ಟಿಗೆ ಒಂದು ಸೈಟ್ ಮಾಡ್ಕೊಡ್ಲಿಲ್ಲ. ಆದ್ರೆ ನಿನ್ನೆ ಮೊನ್ನೆ ಬಂದಿರೋ ನಿಮ್ ಸೊಸೆ ಹೆಸರಲ್ಲಿ ದೊಡ್ಡ ಫ್ಯಾಕ್ಟ್ರಿನೇ ಕಟ್ಟಿಸ್ತಾ ಇದ್ದೀರಾ. ಇದ್ಯಾವ್ ನ್ಯಾಯ ರೀ? ನನ್ನ ಹೆಸರಲ್ಲಿ ಒಂದೇ ಒಂದು ಕಾರ್ ಇಲ್ಲ ಅಂದ್ರೆ ನೀವು ನನ್ನನ್ನ ಎಲ್ಲಿ ಇಟ್ಟಿದ್ದೀರಾ ಅಂತ ನೀವೇ ಯೋಚನೆ ಮಾಡಿ. ಅದು ಹಾಗಲ್ಲ ಕಣೆ. ಹಾಗೂ ಇಲ್ಲ ಹೀಗೂ ಇಲ್ಲ. ನಾಳೆ ನನ್ನ ಸಂಬಂಧಿಕರು ನನ್ನ ಫ್ರೆಂಡ್ಸ್ ಎಲ್ಲ ನನ್ನ ಬಗ್ಗೆ ಆಡ್ಕೊಂಡಾಗಲ್ವಾ? ನೋಡ್ರಿ, ನಿಮ್ ಸೊಸೆ ಹೆಸರಲ್ಲಿ ಎಷ್ಟಾದ್ರೂ ಆಸ್ತಿ ಮಾಡ್ಕೊಳ್ಳಿ, ಆದ್ರೆ ಅದಕ್ಕಿಂತ ಹೆಚ್ಚಾಗಿ ನನ್ನ ಹೆಸರಲ್ಲಿ ಆಸ್ತಿ ಮಾಡ್ಬೇಕು. ಇಲ್ಲ ಅಂದ್ರೆ ನಾನು ಮಾತ್ರ ಸುಮ್ನೆ ಇರಲ್ಲ.